ಮಾಜಿ ಕೇಂದ್ರ ಸಚಿವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ ಹಾಗೂ ಔರಂಗಜೇಬ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಜರುಗಿದೆ. ಸೆಪ್ಟೆಂಬರ್ 20 ಬೆಳಗ್ಗೆ 4 ಗಂಟೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜನತಾ ರಾಜ ಗಣಪತಿಯ ವಿಸರ್ಜನೆ ವೇಳೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಿರಂಗ ಭಾಷಣವನ್ನು ಮಾಡಿದ್ದು, ಭಾಷಣದ ವೇಳೆ ಟಿಪ್ಪು ಸುಲ್ತಾನ್ ಹಾಗೂ ಔರಂಗಜೇಬ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಜನತಾ ರಾಜ ಗಣಪತಿ ವಿಸರ್ಜನೆ ಅದ್ದೂರಿಯಾಗಿ ಜರುಗಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಜರುಗಿತು. ಇನ್ನು ಈ ಸಂದರ್ಭದಲ್ಲಿ ಡಿಜೆ ಹಾಡುಗಳಿಗೆ ಯುವಕರು ನೃತ್ಯ ಮಾಡಿ ಸಂಭ್ರಮಿಸಿದ್ರು. ನಮ್ಮ ಭಾಷಣವನ್ನ ಮನೆಯಲ್ಲಿ ತುಡುಗಲಿ ಕೇಳ್ತಿರುವಂತ ಎಲ್ಲ ಮಹಾನ್ ಜನತೆ ನೋಡೋಣ, ನೋಡ್ರಿ, ಪಟ 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 ಸರಿಬೇಕು. ಈ ವರದಿ ಏನು ಬರೀತಾರದ್ರೊಳಗ ಟಿಪ್ಪು ಸುಲ್ತಾನ್ ಬಗ್ಗೆ ಅವಹೇಳನ ಮಾತಾಡಿದ್ರು. ಇಲ್ಲಿ ಅಲ್ಲಿ ವಿಡಿಯೋ ಮಾಡ್ಕೊಳಕತ್ತಾರ, ಹೇಳ್ತೀನಿ ನಾನು, ಚಂದಾಗಿ ಮಾಡ್ಕೋರಿ. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ ಕೋರ್ ಸುಳೆ ಮಗ, ಔರಂಗಜೇಬ್ ಒಬ್ಬ ಹರಾಮ್ ಕೋರ್ ಸುಳೆ ಮಗ, ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿದವ ಟಿಪ್ಪು ಸುಲ್ತಾನ. ಎಷ್ಟು FIR ಹಾಕೋದಿರಪ್ಪ ನೀವು? ಎಷ್ಟು FIR ಹಾಕಿರೋ 36, 37 ಅದಾವ ನನ್ನ ಮ್ಯಾಗ. ಮುದೋಳದಾಗ ಒಂದು 4-5 ಹಾಕ್ತಿದ್ರಿ, ಹಾಕ್ರಿ. ನಾವು ಅಂಜೋರಲ್ಲ, ಹಿಂದೂಗಳು ಷಂಡರಲ್ಲ. ನೀವು ತಿಳ್ಕೊಂಡಿರ್ಬೇಕು, ಈ ದೇಶದ ದುರ್ದೈವ